ಹೋಗಿ ನೇತ್ರನಾದ್ರೂ ಮಾತಾಡ್ಸ್ಕೊಂಬರೋಣ. ಹೆಂಗಿದ್ದಾಳೆ ಏನು ಅಂತಾನೆ ಬರೋದು ಬಂದಿದ್ದೀನಿ. ಹೋಗಿ ಮಾತಾಡ್ಸ್ಕೊಂಬರೋಣ. ಇನ್ನು ಯಾವಾಗ ಬರ್ತಾಳೋ ಏನೋ. ಈಗಾಗಲೇ ಒಂದು 6 ತಿಂಗಳು ಆಯ್ತೇನಪ್ಪ ಆ ಮಕ್ಕಳಿಗೆ ಅಲ್ವಾ? ಆಗಿರ್ಬೋದು ಅನ್ಸುತ್ತೆ. ಇನ್ನೇನಿನಂತ ತಿಂಗಳು 2 ತಿಂಗಳಿಗೆ ನಾಮಕರಣ ಮಾಡ್ಕೊಂಡು ಊರಿಗೆ ಬರ್ತಾಳೆ ಅನ್ಸುತ್ತೆ. ಹೋಗಿ ಮಾತಾಡ್ಸ್ಕೊಂಬರೋಣ. ನಾವೇನೇನೋ ಮಾಡಿದ್ವಿ. ಆ ಲಕ್ಷ್ಮಿನ ನಮ್ಮ ಮನೆ ಬಿಟ್ಟು ಓಡಿಸ್ಬೇಕು, ನನಗಾದ ಗತಿನೇ ಅವಳಿಗೂ ಆಗಬೇಕು ಅಂತನ ಏನೇನೋ ಮಾಡಿದ್ವಿ ನಮ್ಮಮ್ಮನೂ ನಾನು. ಆದರೆ ನಮ್ಮಣ್ಣಯ್ಯ ನಮ್ಮ ಮಾತೆ ಕೇಳಲಿಲ್ಲ. ಅವನಿಗೆ ಇಷ್ಟೆಲ್ಲ ಆದ್ರೂ ಹೆಂಡ್ತಿನೇ ಹೆಚ್ಚು. ಹೆಂಡ್ತಿನ ಬಿಟ್ಕೊಡಂಗೆ ಇಲ್ಲ ನೋಡು. ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ನನಗೇನಂತ ಸುಜಿ, ನಿನಗೆ ಅಷ್ಟು ದೊಡ್ಡ ಆರ್ಡರ್ ಸಿಕ್ಕಿರೋದು ನನಗಂತೂ ತುಂಬ ಖುಷಿ ಆಗ್ತೈತೆ ಕಣೆ. ಈಗ ಯಾವ್ದ್ಯಾವ್ದು ತಂದಿದ್ದೀರಾ? ಮಾವಿನಕಾಯಿ, ಎಳ್ಳಿಕಾಯಿ ಯಾವ್ಯಾವ ತಂದಿದ್ದೀರಾ? ಅವ್ರಿಗೆ ಎಲ್ಲ ಥರದ್ದು ಬೇಕಂತ? ಎಲ್ಲ ಥರದ್ದು ಬೇಕಂತೆ. ಈಗ ಮಾವಿನಕಾಯಿ, ಎಳ್ಳಿಕಾಯಿ, ನಿಂಬೆಕಾಯಿ ಇಷ್ಟು ತಂದಿದ್ದೀವಿ. ಆಮೇಲೆ ಅವರು ಇನ್ನೂ ಏನೇನೋ ಬೇರೆ ಬೇರೆದೆಲ್ಲನ ಮಾಡಿಸ್ತಾರಂತೆ. ಮೊದಲು ಇವನ್ನೆಲ್ಲ ಮಾಡಿಬಿಟ್ಟು ಕೊಡೋಣ ಈ ಆರ್ಡರ್ನ. ಆಮೇಲೆ ಏನೇನೋ ಕ್ಯಾರೆಟ್ ಉಪ್ಪಿನಕಾಯಿ, ಆಮೇಲೆ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಕೇಳ್ತಾರೆ. ಟೊಮೆಟೆನಲ್ಲೂ ಉಪ್ಪಿನಕಾಯಿ ಮಾಡ್ತಾರಂತೆ. ಅದನ್ನು ಎಲ್ಲನ ಕೊಡ್ತಾರೆ ಅನ್ಸುತ್ತೆ ಆರ್ಡರ್ನ. ನೋಡೋಣ. ಹಳ್ಳಿ ಕಡೆ ಅಂಥವೆಲ್ಲ ಖರ್ಚಾಗಲ್ಲ ಸದ್ಯಕ್ಕೆ. ಈ ಆರ್ಡರ್ನೆಲ್ಲ ಕಂಪ್ಲೀಟ್ ಮಾಡಿಕೊಟ್ಬಿಟ್ರೆ ಇನ್ನೂ ಜಾಸ್ತಿ ಆರ್ಡರ್ ಕೊಡ್ತಾರೆ. ಅವಾಗ ನಮ್ಗಂತೂ ದುಡ್ಡಿನ ಸುರಿಮಳೆನೇ ಆಗ್ತೈತಿ ಕಣೆ ಸೀತಾ. ನಡಿ, ಇದನ್ನ ಮೊದಲು ಚೆನ್ನಾಗಿ ಮಾಡ್ಕೊಡ್ಬೇಕು. ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ರೆ ನಮಗೆ ತಿಂಗಳ ಇನ್ನೂ ಜಾಸ್ತಿ ಆರ್ಡರ್ ಕೊಡ್ತಾ ಹೋಗ್ತಾರೆ. ಸರಿ ಬಾ, ನಾನು ನೀನು ಸೇರ್ಕೊಂಡು ಮಾಡೋಣ. ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ ಎಲ್ಲರೂ ಸೇರ್ಕೊಂಡು ಅವನ್ನೆಲ್ಲ ಪ್ಯಾಕ್ ಮಾಡ್ತಾರೆ. ಇನ್ನು ಬೇಕು ಅಂದ್ರೆ ಯಾರನ್ನ ಒಬ್ರನ್ನ ಕೂಲಿ ಆಳ್ನ ಕರ್ಕೊ. ಇನ್ನೊಬ್ರನ್ನ ಬೇಕು ಅಂದ್ರೆ ಏನು ಬೇಡ ಬಾ, ನಾವೇ ಈಗ 1 ತಿಂಗಳು ಬಿಡದೆ ಮಾಡ್ಬಿಟ್ರೆ ಕಂಪ್ಲೀಟ್ ಆಗ್ಬಿಡುತ್ತೆ ಎಲ್ಲಾನ. ಅವ್ರು ಹೇಳಿದಷ್ಟು ಆರ್ಡ್ರು ಕೊಡ್ಬೋದು ಬಾ, ಏನು ಆಗಲ್ಲ, ಏನು ತೊಂದರೆ ಇಲ್ಲ. ಸುಮ್ಮನೆ ಯಾಕೆ ಇನ್ನೊಬ್ರಿಗೆ ಕೂಲಿ ಕೊಡೋದು ಹೇಳು? ನಾನು ನೀನು ಇಬ್ಬರಾದ್ರೆ ಬೇಗ ಮಾಡ್ತೀವಿ. ನಾವೇ ಪ್ಯಾಕ್ ಮಾಡೋದಾದ್ರೆ ಜಲ್ದನೂ ಆಗುತ್ತೆ. ನಮ್ಗೆಲ್ಲ ಅನುಭವ ಐತಲ್ಲ ಮಾಡಿ, ಅದಕ್ಕೆ ಬೇಗ ಆಗುತ್ತೆ. ಗೊತ್ತಿಲ್ದಿರೋ ಕರ್ಕೊಂಡ್ರೆ ಆಗಲ್ಲ. ಏನು ಇಬ್ರು ಫ್ರೆಂಡ್ಗಳು, ಜೀವದ ಗೆಳತಿಯರು ಒಂದೇ ಊರಿಗೆ ಬಂದು ಸೇರ್ಕೊಂಡು ಅಲ್ಕಿಸ್ಕೊಂಡು ಹೆಂಗ್ ಓಡಾಡ್ತಾ ಇದಾರೆ ನೋಡು. ಇವ್ರು ನೋಡ್ತಿದ್ದೆ ಹಂಗೇನೆ ಅಲ್ಕಿಸ್ಕೊಂಡು ಮಾತಾಡದ ನನ್ ಹೊಟ್ಟೆ ಉರಿತೈತಿ. ಇವಾಗ್ಲೇ ಬರ್ಬೇಕಾಗಿ ದರಿದ್ರದಾವು ಎದುರಿಗೆ. ನಮ್ಗೆ ಹೊಟ್ಟೆ ಉರ್ಸಕ್ಕೆ ಅಂತಾನೇ ಬರ್ತಾವೆ ಎದುರಿಗೇನೆ. ಅದಕ್ಕೆ ಮತ್ತೀಗ ನಾನು ಹಿಂಗೆ ಹೊಟ್ಟೆ ಉರಿಯುತ್ತೆ ಅಂತಾನೆ ಮತ್ತೀಗ ಈ ಸೀಟಿನ ಈ ಊರಿಗೆ ಮದುವೆ ಮಾಡ್ಕೊಡ್ಬಾರ್ದು, ಈ ಊರಿಗೆ ಬರಬಾರ್ದು ಅವಳು ಅಂತಾನ ತಡಿಯಕ್ಕೆ ಏನೇನೋ ಮಾಡ್ದೆ. ಆದ್ರೆ ಅದೆಲ್ಲನ ನೀರಾಗೆ ಹೋಮ ಮಾಡ್ದಂಗಾಯ್ತು. ಮನೆಯಾಳಿ ಈಗ ನೋಡು ಮದ್ವೆ ಆಗಿ ಬಂದು ಇಲ್ಲಿ ಸೇರ್ಕೊಂಡು ನನ್ನ ಹೊಟ್ಟೆ ಉರಿಸ್ತಾಳೆ. ನೇತ್ರಂಗೂ ನನಗೂ ಇವರಿಬ್ರು ಸೇರ್ಕೊಂಡು ದರಿದ್ರದವು. ಏ ಸೀತಾ, ಅಲ್ಲೋಡೆ ನಿನ್ನ ಹಳೆ ಹತ್ತಿಗೆ ಬರ್ತಾ ಇದ್ದಾರೆ. ಯಾಕೋ ನನ್ನ ತೋರಿಸ್ತಾ ಹೇಳ್ತಾ ಇದ್ದಾಳೆ ಈ ಸೂಜಿ. ಭಾರಿ ಇದ್ದಾಳೆ. ಇವರ ಬಾ ಬಾ ಮಾತಾಡ್ಸೋಣ. ಪಾಪ ಸೊಂಟ ಮುರಿದೋಗಿತ್ತು, ಈಗ ಹುಷಾರಾಗಿ ಹಂಗೆ ಇದ್ದಾರೆ. ಏನ್ ಗೌರಿ ಅಕ್ಕ, ನಿಮ್ ಸೊಂಟ ಮುರಿದೋಗಿತ್ತಂತೆ, ಈಗ ಹುಷಾರಾಗಿದ್ದೀರೋ? ಯಾವಳು ಹೇಳ್ದಳು ನನ್ ಸೊಂಟ ಮುರಿದಿತ್ತು ಅಂತಾನ? ಅಯ್ಯೋ ಹಿಂಗೆ ಯಾರೋ ಹೇಳಿದ್ರು. ನಿಜ ತಾನೇ ಅದು? ಎಮ್ಮೆ ಗುದ್ಬಿಟ್ಟು ಸೊಂಟ ಮುರಿದೋಗಿತ್ತಂತೆ. ಅಲ್ಲ, ಎಮ್ಮೆ ಹತ್ರ ನೀವ್ ಯಾಕೆ ಫೈಟ್ ಮಾಡಕ್ ಹೋಗಿದ್ರಿ? ಅಯ್ಯೋ, ನಿಮ್ಗೆ ಆಟ ಆಡಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಈ ಎಮ್ಮೆ ಜೊತೆಗೆ ಆಟ ಆಡಕ್ ಹೋಗಿದ್ರಲ್ಲ ನೀವು. ಅದು ನಮ್ಮ ಎಮ್ಮೆ ಜೊತೆಗೆ ಹೋಗಿದ್ರಂತೆ ಆಟ ಆಡ್ಲಿಕ್ಕೆ. ಏಯ್ ಸುಜಿ, ನೋಡು ಯಾವಳು ಹೇಳ್ದಳು ಇವಳೇನಾ? ಏ ಸೀತಾ, ನಿನ್ಗೆ ಮುಚ್ಕೊಂಡಿರಕ್ಕಾಗಲ್ವೇನೆ? ನನ್ ಸೊಂಟ ಮುರಿದೋಗಿರೋ ವಿಷಯ ಕಟ್ಕೊಂಡು ನಿನ್ಗೇನಾಗ್ಬೇಕು? ಇಲ್ಲಿ ಬಂದು ಡಂಗೂರ ಸಾರಿದ್ಯೇನೆ? ಎಮ್ಮೆ ಗುದ್ದೈತೆ, ಸೊಂಟ ಮುರಿದೈತೆ, ಹಂಗೆ ಹಿಂಗೆ ಅಂತಾನ ನಾನ್ ಸುದ್ದಿ ಕಟ್ಕೊಂಡು ನಿನ್ಗೇನೇ ಆಗ್ಬೇಕು? ಅಯ್ಯೋ, ಇರೋ ಸತ್ಯನೇ ಹೇಳಿದೀನಿ, ಅದ್ರಲ್ಲಿ ಸುಳ್ಳ ಹೇಳಿದೀನಿ ನಿಮ್ಮಂಗೆ? ನಂಗೆ ಸುಳ್ಳು ಹೇಳೋ ಬುದ್ಧಿ ಇಲ್ಲಮ್ಮ. ನಾನು ಇರೋ ಸತ್ಯನ ಇದ್ದಂಗೆ ಹೇಳಿದೀನಿ. ಇವ್ರ ಅಪ್ಪನ ಹೊಡ್ಕೊಂಡು ಹೋಗ್ಬೇಕಾದ್ರೆ ತಾನೆ ಎಮ್ಮೆ ನಿಮಗ್ ಬಂದು ಗುದ್ದಿದ್ದು. ಅದು ಗುದ್ದಿದ್ಕೆ ನೀವು ಕೆಳಗ್ ಬಿದ್ದು ಸೊಂಟ ಮುರ್ಕೊಂಡು ಪಾಪ ಅಯ್ಯೋ ಅಂತಿದ್ರಿ. ಅದನ್ನೇ ನಾನು ಹೇಳ್ದೆ ಅಷ್ಟೇನೆ. ಅದೇ ನಿಜ ತಾನೆ? ನಾನೇನಾದ್ರೂ ಸುಳ್ಳು ಹೇಳಿದೀನ? ಎಲ್ಲ ಇವಳ ನೋಡ್ದ ನನ್ನೇ ಅಣಗಿಸ್ತಾಳೆ ಈ ಸೂಜಿ ಜೊತೆ ಸೇರ್ಕೊಂಡು. ಈ ಸೀಟಿ ಅವಳ ಮುಂಜಿ ಮಕ ಮಾಡ್ಕೊಂಡು ಇದ್ಲು ಮದ್ವೆ ನಿಂತೋಗಿದ್ದಕ್ಕೆ. ಈಗ ಅಲ್ಕಿಸ್ಕೊಂಡು ನಕ್ಕೊಂಡು ನನ್ನೇ ಆಡ್ಕೊಂಬ ಬಂದ್ಬಿಟ್ಲಲ್ಲ. ಇದಕ್ಕೆ ಮತ್ತೀಗ ಇವಳನ್ನ ಮೆರಿಯಕ್ಕೆ ಬಿಡಬಾರ್ದು, ಮದ್ವೆ ಆಗ್ಬಾರ್ದು ಇವಳದು ಅಂತಾನ ನಾನು ಏನೇನೋ ಮಾಡಿ ನಿಲ್ಸಿದ್ದೆ ಮದ್ವೆನ. ಆದ್ರೆ ಅಲಸ್ಮಿ ಎಂಬಳು ನಮ್ಮತ್ತಿಗೆ ಬಂದು ಎಲ್ಲ ಹಾಳು ಮಾಡಿಕ್ಕಿದ್ಲು ನಾನು ಮಾಡಿರೋ ಉಪಾಯನೆಲ್ಲನ. ಮಯಾಳಿ ಅವಳ ಮನೆ ಬಿಟ್ಟು ಓಡ್ಸೋಣ ಅಂತ ಏನೇನೋ ಮಾಡಿದ್ವಿ, ಅದು ಆಗಲಿಲ್ಲ. ಇವಳು ನೋಡಿದ್ರೆ ಇವಳು ದರಿದ್ರದವಳು ಎದೆಗೆ ಬಂದ್ಲು. ನಂದಂತೂ ಏನ್ ಕರ್ಮನಪ್ಪ.
ಮದ್ವೆ ಆದ್ಮೇಲೆ ಸುಖವಾಗಿರ್ಬೋದು ಅನ್ಕಂಡೆ, ಆದ್ರೆ ಈ ದರಿದ್ರದವ್ ಬಿಡ್ತಿಲ್ವಲ್ಲ ಅದಕ್ಕೆ. ನಮ್ಮ ಅತ್ತಿಗೆ ಒಬ್ಳು, ಇವಳೊಬ್ಳು, ಈ ಸೂಜಿ ಒಬ್ಳು ಜೊತೆಗೆ ಸೇರ್ಕೊಂಡು ನನ್ನ ನೆಮ್ಮದಿನೇ ಹಾಳು ಮಾಡ್ತಾ ಇದ್ದಾರೆ. ಇವ್ರು ಅಲ್ಕಿಸ್ಕೊಂಡಿರೋದು ನೋಡಿದ್ರಂಗೆನೆ ನನಗೆ ಸಹಿಸ್ಕೆಮಕ್ಕಾಗಲ್ಲ. ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಏನು ಸೊಂಟ ಎಲ್ಲ ಹುಷಾರಾಗಿರಂಗೈತೆ? ಅಯ್ಯೋ ಪಾಪ, ನನ್ನ ಮದ್ವೆ ಆಗೋವರೆಗೂ ನೀವು ಹುಷಾರಾಗ್ಲೇ ಇಲ್ಲ. ನೋಡಿದ್ರೆ ಗೊತ್ತಾಗಲ್ವೇನೆ, ಕಲ್ಲು ಬಂಡೆ ನಿಂತಿದ್ರಲ್ಲ ನೆಟ್ಟಿಗೆ, ಈಗ ಸೊಂಟ ಸರಿಯಾಗಿದೆ. ಅದಕ್ಕೆ ತಾನೇ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಊರಿಗೆ. ಗೌರಿ ಅಕ್ಕ ಬರ್ರಿ, ನಮ್ಮನೆ ಹತ್ರನ ಟೀ ಕುಡ್ದು ಬರೀವ್ರಂತೆ. ನಾವು ನಮ್ಗೆ ಉಪ್ಪಿನಕಾಯಿ ಹಾಡು ಸಿಕ್ಕೈತೆ ದೊಡ್ಡದು, ಅದಕ್ಕೆ ಸೀತಾನು ನಾನು ಉಪ್ಪಿನಕಾಯಿ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಉಪ್ಪಿನಕಾಯಿ ಶೆಡ್ಡು ಇಲ್ಲೂ ಮಾಡ್ಕೊಂಡಿದೀವಿ, ನೀವು ನೋಡಿಲ್ಲ ಅನ್ಸುತ್ತೆ ಅಲ್ವಾ? ಬರ್ರಿ ಒಂದ್ಸಲ ನೋಡ್ಕೊಂಡು ಬರೀವ್ರಂತೆ. ನಾವು ಈಗ ಅಲ್ಲೇ ಹೋಗ್ತಾ ಇದ್ದೀವಿ. ನೋಡ್ರಿ, ನನಗೆ ಮನ್ಸು ಸರಿ ಇಲ್ಲ ಈಗಲೇನೆ. ಸುಮ್ಮನೆ ನನ್ನ ರೇಗಿಸ್ಬೇಡ್ರಿ, ಮುಚ್ಕೊಂಡು ಅದೇನೋ ಉಪ್ಪಿನಕಾಯಿನೋ ಯಾತೋ ಮಾಡಕ್ ಹೋಗ್ತಾ ಇದೀರಲ್ಲ, ಹೋಗಿ ಮಾಡೋಗ್ರಿ. ಹಾಳಾಗಿ ಹೋಗುತ್ತೆ. ನೀವಿಬ್ರು ಮಾಡ್ತಾ ಇದೀರ ಅಂತಂದ್ರೆ ನಾಶನೇ ಆಗೋದು, ನೀವಂತೂ ಉದ್ಧಾರ ಆಗಲ್ಲ. ಇನ್ನೊಬ್ರನ್ನ ಹಿಂಗ ಆಡ್ಕೊಂಡ್ರೆ ಯಾವತ್ತೂ ನಿಮ್ಗೆ ಒಳ್ಳೇದಾಗಲ್ಲ ಕಣ್ರೆ, ಒಳ್ಳೇದಾಗಲ್ಲ. ಇದಕ್ಕೆ ಮತ್ತೀಗ ನೀವಿಬ್ರು ಜೊತೆಗೆ ಇರಬಾರ್ದು ಅಂತಾನೆ ಮತ್ತೀಗ ಇವಳನ್ನ ಯಾರಾದ್ರೂ ಬೇರೆ ಕಡೆ ಎಲ್ಲಾದ್ರೂ ನೆಳ್ಳು ನೀರು ಇಲ್ಲದ ಕಡೆಗೆ ಮದುವೆ ಮಾಡ್ಕೊಡ್ಲಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಮ್ಮ ಅತ್ತಿಗೆ ಇದ್ದಾಳಲ್ಲ, ಅವಳು ಏನೇನೋ ಕಿತಾಪತಿ ಮಾಡಿ ಮದುವೆ ಮಾಡಿ ಇಲ್ಲಿ ನಿಮ್ಮಿಬ್ರನ್ನು ಅಲ್ಕಿಸ್ಕೊಂಡು ಮಾತಾಡಕ್ಕೆ ಜೋಡಿ ಮಾಡ್ಯವಳೆ ಈ ಊರಿಗೆ ಸೊಸೆಯಾಗಿ ಮಾಡ್ಕೊಂಬಂದು. ಏ ಸೀತಿ, ನೀನು ಈ ಸೂಜಿ ಜೊತೆಗೆ ಸೇರ್ಕೊಂಡು ಹಾಳಾಗೋಗ್ತೀರ ಕಣ್ರಿ, ನೀವಂತೂ ಉದ್ಧಾರ ಆಗಲ್ಲ. ಹೋಗ್ರಿ ಮುಚ್ಕೊಂಡು. ಓಹೋ, ನೋಡ್ದೇನೆ ಸೀತಾ, ಅದೇನೋ ಹೇಳ್ತಾರಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತಾನ, ಇನ್ನೊಬ್ರು ನೋಡಿ ನಾವು ಆಡ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ವಂತೆ. ಅದು ನಿಮ್ಮ ಹಳೆ ಅತ್ತಿಗೆ ಹೇಳ್ತಾ ಇದಾರೆ. ಪರವಾಗಿಲ್ಲ, ಈಗ್ಲಾದ್ರೂ ಒಂದಿಟ್ಟು ಒಳ್ಳೆ ಬುದ್ಧಿ ಬಂತಲ್ಲ. ನೀವು ಅದೇ ಕೆಲಸ ಮಾಡಿ, ಇನ್ನೊಬ್ರು ಕಷ್ಟ ನೋಡಿ ಆಡ್ಕಮಕ್ ಗಿಡ್ಕಮಕ್ ಹೋಗ್ಬೇಡ್ರಿ. ಇನ್ನೊಬ್ರಿಂದ ಮದ್ವೆ ನಿಲ್ಸೋದು, ಇನ್ನೊಬ್ರು ಜೀವನ ಹಾಳು ಮಾಡೋದು ಇದೇ ಆಯ್ತು. ಇಷ್ಟೆಲ್ಲ ಮಾಡೋದಕ್ಕೆ ಮತ್ತೀಗ ನಿಮ್ ಜೀವನ ಇನ್ನೂ ಹಂಗೇ ಇರೋದು. ಸೀತಾ ಒಳ್ಳೆ ಕೆಲಸ ಮಾಡಕ್ಕೆ ಮದ್ವೆ ಆಗಿ ಅವಳು ಇಷ್ಟಪಟ್ಟಂಗೆ ನನ್ ಜೊತೆ ಈ ಊರಿಗೆ ಸೊಸೆಯಾಗಿ ಬಂದ್ಲು. ಈಗ್ಲಾದ್ರೂ ಅರ್ಥ ಆಯ್ತಾ ಯಾರಿಗ್ ಒಳ್ಳೇದಾಗುತ್ತೆ ಯಾರಿಗ್ ಕೆಟ್ಟದಾಗುತ್ತೆ ಅಂತಾನ? ಏಯ್, ಸೊಸೆಯಾಗಿ ಬಂದ್ಬಿಟ್ರೆ ಮುಗೀತಾ? ಇನ್ನನ ಅತ್ತೆ ಕಾಟ ಐತೆ ಅವಳಿಗೆ. ನೀನೇ ಇರ್ತೀಯ, ನೀನ್ ಎಲ್ಲ ಉಪ್ಪಿನಕಾಯಿ ಮಾಡಕ್ಕೆ ಕರ್ಕೊಂಡು ಹೋಗ್ಬೋದು ಕೂಲಿನ. ಆದ್ರೆ ಜೀವನ ಮಾಡ್ಬೇಕಾಗಿರೋದು ಅವಳು ಗಂಡನ ಜೊತೆಗೆ ಅತ್ತೆ ಜೊತೆಗೆ ಸೇರ್ಕೊಂಡು ಅವ್ರ ಮನೆಯಾಗಿ, ನಿನ್ ಜೊತೆಗಲ್ಲ. ಇನ್ನು ಐತೆ ಅವಳಿಗೆ ಮಾರಿ ಹಬ್ಬ. ಇಷ್ಟಕ್ಕೇನೆ ಖುಷಿ ಪಡಬೇಡ. ನಿಮ್ಮ ಅತ್ತೆ ಎಂತೋಳು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಇಷ್ಟ ಇಲ್ದಿರೋ ಮದುವೆ ಮಾಡ್ಕೊಂಡ್ ಬಂದಿದ್ದೀರಾ, ಅವಳಿಗೆ ನೀನಂತೂ ಇಷ್ಟ ಆಗಲ್ಲ. ಇನ್ ಸಾಯ ತಕನ ಅವಳ ಹತ್ರ ಬೇಯ್ಬೇಕು, ದುರ್ಗಮ್ಮನ ಹತ್ರ. ಅವಳು ಒಳ್ಳೆಯವ್ರಿಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು. ಹೌದು, ನನಗೆ ಗೊತ್ತೈತೆ ನಮ್ಮ ಅತ್ತೆ ಒಳ್ಳೆಯವ್ರಿಗೆ ಒಳ್ಳೆಯವರು ಅಂತಾನ. ನಾನು ಒಳ್ಳೆಯವಳೇನೆ, ಅವ್ರನ್ನ ಒಳ್ಳೆ ತಂದಲ್ಲೇನೆ ಹೆಂಗೆ ಬದಲಾಯಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀವೇನು ಹೇಳ್ಕೊಡ್ಬೇಡ್ರಿ. ನಮ್ಮ ಅತ್ತೆ ಇರೋ ಅಷ್ಟು ಬುದ್ಧಿ ನಿಮಗೂ ಇಲ್ಲ. ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರನ್ನ ಒಂದಲ್ಲ ಒಂದ್ ದಿವಸ ಬದಲಾಯಿಸ್ತೀನಿ. ನೀವೇನು ಅದನ್ನ ಹೇಳಕ್ ಬರ್ಬೇಡ್ರಿ. ಹೋಗ್ರಿ, ಎಲ್ಗೋ ಹೊರಟಿದ್ದೀರಾ? ಸಾಧ್ಯ ಆದ್ರೆ ಬರ್ರಿ, ನಮ್ಮ ಮನೆ ನೋಡ್ಕೊಂಡು ನಮ್ಮ ಮನೆಗೆ ಟೀನೋ ಕಾಫಿನೋ ಕುಡಿದು ಬರುವ್ರಂತೆ. ನನಗೆ ನಿಮ್ಮನೆ ಟೀ ಕಾಫಿ ಕುಡಿಯುವಂತ ಗತಿ ಬಂದಿಲ್ಲ ಕಣೆ. ನಿನ್ನ ಮಕ ಕಂಡ್ರೇನೆ ಆಗಲ್ಲ. ಇನ್ನು ನಿಮ್ಮನೆಗೆ ನಾನು ಬರ್ತೀನ? ಯಾವುದೇ ಕಾರಣಕ್ಕೂ ಇಲ್ಲ. ಬಂದ್ರು ಅದು ನಿಮ್ಮ ಅತ್ತೆನ ಮಾತಾಡ್ಸಕ್ ಬರ್ಬೇಕು ಅಷ್ಟೇನೆ. ಅದೇ ನಿನ್ನ ಮನೆ ಅಲ್ವಲ್ಲ. ನಾನು ಹೋಗಿ ನಿಮ್ಮಂತ ದೆವ್ವಗಳ ಹತ್ರ ಮಾತಾಡ್ತಾ ಇದೀನಲ್ಲ. ನನಗೆ ಸಿಟ್ಟು ಬರುತ್ತೆ ಅಂದ್ರೆ ಏನ್ ಮಾಡ್ತೀಯ? ಇಬ್ರು ಸಾಯಿಸ್ಬಿಡೋಣ ಅನ್ನಿಸ್ತೈತಿ. ಸಮಾಧಾನ, ನಮ್ಮನ್ನ ಸಾಯಿಸ್ತೀರ ನೀವು? ಹೋಗ್ರಿ, ಮೊದ್ಲು ಊಟ ಮಾಡಿ ಮನಿಕ ಹೋಗ್ರಿ. ನಡಿಯ ಸೀತಾ, ಜಲ್ದಿ ನಾವು ಉಪ್ಪಿನಕಾಯಿ ಮಾಡ್ಬೇಕು. ಇವ್ರ ಹತ್ರ ಇಂಥವ್ರ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಸಮಯ ವೇಸ್ಟ್ ಆಗುತ್ತೆ. ಎಲ್ಲ ಇವರ ನೋಡ್ದ, ಇಬ್ರು ಮಿಟುಗ್ಲಾಡಿರುವಂತ ಸೇರ್ಕೊಂಡು ನನ್ನ ಹೆಂಗ್ ಆಡ್ಕೊಂತಾರೆ. ಈ ಸೀತಿಯ ಹಿಂಗ್ ಅಲ್ಕಿಸ್ಕೊಂಡಿದ್ದಾಳೆ. ಯಾವಾಗ್ಲೂ ಒಳು ಮುಂಜಿ ಮಾಡ್ಕೊಂಡಿದ್ಲು. ಅವಾಗ ಇಲ್ಲಿ ನೋಡಿರಿ, ಹಿಂಗ್ ಅಲ್ಕಿಸಿತಾ ಇದ್ದಾಳೆ. ಎಲ್ಲದಕ್ಕೂ ಕಾರಣ ಈ ಸೂಜಿನಿ ಅನ್ಸುತ್ತೆ. ಈ ಮನೆಯ ಸೂಜಿಯಿಂದನ ಕೆಟ್ಟ ಮೆಟ್ಟಿಡಿದಾಳೆ ಇಲ್ಲಿ ಇವಳು ಸೀತಿ. ಹೋಗಿ ನೇತ್ರನ ಮಾತಾಡ್ಸೋಣ. ನನ್ನ ಮನಸ್ಸೇ ಮೊದಲೇ ಸರಿ ಇರಲಿಲ್ಲ. ಈ ಲೌಡ್ಯಾರನ್ನು ಮಾತಾಡ್ಸಿ ತಲೆಯೆಲ್ಲ ಕೆಟ್ಟೋದಂಗೆ ಆಗ್ತೈತೆ. ಹಂಗೇನೆ ಹೋಗೋಣ, ಹೋಗಿ ನೇತ್ರನ ಹತ್ರ ಮಾತಾಡೋಣ ಮೊದಲು. ಈ ಲೌಡ್ಯಾರ ವಿಷಯ ಎಲ್ಲ ಹೇಳ್ಬೇಕು ಹೊರತಾಗಿ. ನಂದು ಮನಸ್ಸೇ ಕೆಟ್ಟೋಯ್ತು. ಹೋಗತ್ತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.